ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಪಾಕಶಾಲೆ ಅಂಡ್ ಕನ್ನಡ ಲಾಕ್ಸ್. ಆತ್ಮೀಯ ವೀಕ್ಷಕರಿಗೆ ಈ ದಿನ ನಾನು ನಿಮಗೊಂದು ವಿಶೇಷವಾದಂತಹ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನಂತಂದ್ರೆ ನಮ್ಮ ಊರಿನ ಅಂದ್ರೆ ಹಾವೇರಿ ಜಿಲ್ಲೆ ಹಟ್ಟಿಹಳ್ಳಿ ತಾಲೂಕು ಮೇದೂರು ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂತಹ ಶ್ರೀ ಹುಟ್ಟುಕಾಮೇಶ್ವರನ ಒಂದು ಧವನೋತ್ಸವ ಹೇಗೆ ನಡೀತು 26/3/2021 ಅಂತಕ್ಕಂಥದ್ದನ್ನ ನೋಡಿ. ಮೊದಲಿಗೆ ಈ ದಿನ ಹೇಗೆ ಪ್ರಾರಂಭ ಆಗಿದೆ ಅಂತಂದ್ರೆ ಹುಟ್ಟುಕಾಮೇಶ್ವರನಿಗೆ ಅಭಿಷೇಕ ನಡೀತಾ ಇದೆ. ಅಲ್ಲಿ ನಮ್ಮೂರಿನ ಯುವಕರು ಹಾಗೆ ನಮ್ಮೂರಿನ ಸ್ವಾಮಿಗಳಾಗಿರ್ತಕ್ಕಂತಹ ಶ್ರೀ ಶಿವಯೋಗಿ ಸ್ವಾಮಿಗಳು ಕೂಡ ಯುವಕರೊಂದಿಗೆ ಸೇರಿ ರುದ್ರಾಭಿಷೇಕವನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಅಭಿಷೇಕವನ್ನ ನಮ್ಮೂರಿನ ಗ್ರಾಮದ ಯುವಕರು ಬಹಳ ಅತ್ಯುತ್ಸಾಹದಿಂದ ಹಾಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಈ ಒಂದು ಅಭಿಷೇಕವನ್ನ ಮಾಡ್ತಾರೆ. ಇದು ದಹನೋತ್ಸವ ದಿನದ ಬೆಳಗಿನ ಜಾವ ನಡೆದ ಕಾರ್ಯಕ್ರಮ ಆಗಿತ್ತು. ಇದೀಗ ನೀವು ನೋಡ್ತಾ ಇರೋದು ಹುಟ್ಟುಕಾಮೇಶ್ವರನ ಸನ್ನಿಧಿ. ಆತ್ಮೀಯರೇ, ಕಾಮ ದಹನೋತ್ಸವದ ದಿನದ ಬೆಳಗಿನ ಅಭಿಷೇಕದ ನಂತರ ಮತ್ತೆ ಒಂದು 2 ಗಂಟೆಯಿಂದ ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಕಾರ್ಯಕ್ರಮಗಳು ಏನೆಲ್ಲ ಶುರುವಾಗ್ತವೆ ಅಂತಕ್ಕಂಥದ್ದನ್ನ ನೋಡೋಣ. ನೀವು ನೋಡ್ತಾ ಇರ್ಬೋದು, ನಮ್ಮೂರಿನ ಯುವಕರು ರಸ್ತೆಗಳಲ್ಲಿ ಡಸ್ಟ್ ಇರಬಾರ್ದು, ಮತ್ತೆ ರಾತ್ರಿ ಬರ್ತಕ್ಕಂತಹ ಭಕ್ತರಿಗೆ ಒಂದು ಧೂಳಿನ ತೊಂದರೆ ಆಗ್ಬಾರ್ದು ಅಂತಂದು ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ನೀರನ್ನ ಹೊಡೆಯೋದು ಈ ತರದ್ದೆಲ್ಲ ಮಾಡ್ತಾರೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಇದೇ ನಮ್ಮ ಊರಿನ ಕಾಮನ ಬಯಲು ಅಂತಂದು ಹೇಳಿ. ಆತ್ಮೀಯ ವೀಕ್ಷಕರೇ, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಈ ತರಹ ಹೋಳಿ ಹಬ್ಬ ಅಥವಾ ಕಾಮ ದಹನೋತ್ಸವವನ್ನ ನೀವು ಭಾರತದಲ್ಲಿ ಯಾವ ಊರಿನಲ್ಲಿಯೂ ಕೂಡ ನೋಡಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತೀನಿ. ಸೊ ನೀವು ಈ ಒಂದು ವಿಡಿಯೋನ ಮೊದಲ ಬಾರಿಗೆ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೀಗೆ ಈ ಒಂದು ದಿನ ಮತ್ತೆ ಇಡೀ ರಾತ್ರಿ ಏನೆಲ್ಲ ಕಾರ್ಯಕ್ರಮ ನಡೀತು ಅಂತಕ್ಕಂತಹ ಮಾಹಿತಿಯನ್ನ ನೀವು ಮುಂದೆ ಕೊಡ್ತೀನಿ. ಇದೀಗ ನೀವು ನೋಡ್ಬೋದು, ಅಲ್ಲಿ ಕುಳ್ಳಿನ ರಾಶಿ ಹಾಗೆ ಕಟ್ಟಿಗೆಗಳ ರಾಶಿಯನ್ನ ಹೇಗೆ ಗುಡ್ಡೆ ಹಾಕಿದ್ದಾರೆ ಅಂತಕ್ಕಂಥದ್ದು. ಸೊ ಈ ಒಂದು ಚಲಾಪಿಲಿ ಆಗಿರ್ತಕ್ಕಂತಹ ರಾಶಿಯನ್ನ ಹೇಗೆ ಒಂದು ಅಚ್ಚುಕಟ್ಟಾಗಿ ನಮ್ಮ ಊರಿನ ಗ್ರಾಮಸ್ಥರು ಜೋಡಿಸ್ತಾರೆ ಅಂತಕ್ಕಂಥದ್ದು ಇದೀಗ ನೀವು ನೋಡ್ತಾ ಇದ್ದೀರಿ. ಇದೇ ಹುಟ್ಟು ಲಿಂಗ ಅಂತಾನೆ ಹೇಳ್ಬೋದು, ಅಥವಾ ಹುಟ್ಟು ಕಾಮೇಶ್ವರ ಅಂತಕ್ಕಂಥ ಒಂದು ಪ್ರತೀತಿ. ಸೊ ಈಗ ನೋಡಿ, ಈ ಒಂದು ಕುಳ್ಳನ್ನು ಒಟ್ಟುವುದಕ್ಕೂ ಕೂಡ ಒಂದು ಶಾಸ್ತ್ರ ಇದೆ. ಏನಪ್ಪಾ ಅಂತಂದ್ರೆ ಈ ಒಂದು ಕಾಮನನ್ನು ಹುಡಿಸುವ ಸ್ಥಳದಲ್ಲಿ ಅಂದ್ರೆ ಹುಟ್ಟು ಕಾಮೇಶ್ವರನನ್ನು ಪೂರ್ವಕ್ಕೆ ಬಿಟ್ಟು ಹಿಂದಿನ ಸ್ಥಳದಲ್ಲಿ ಆಸನವನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಆಸನ ಮಾಡುವ ಕಾಲಕ್ಕೆ ನಿರ್ಮಿತವಾದಂತಹ ದೀಪದ ಗುಡಿಯನ್ನು ತೆಗೆದಿಟ್ಟು 11 ಕುಳ್ಳು ಉದ್ದ, 11 ಕುಳ್ಳು ಅಗಲ, 11 ಕುಳ್ಳು ಎತ್ತರದಲ್ಲಿ ಕುಳ್ಳಿನ ಗದ್ದಿಗೆಯನ್ನ ಮಾಡ್ತಾರೆ. ಹಾಗೆ ಈ ಒಂದು ಗದ್ದಿಗೆ ಮೇಲೆ 106 ಗಾಡಿ ಕಟ್ಟಿಗೆ ಅಂದ್ರೆ 106 ಚಕ್ಕಡಿಯಷ್ಟು ಕಟ್ಟಿಗೆಯನ್ನ ಅಂದ್ರೆ ಮತ್ತೆ ಬರ್ಲು ಇತರೆ ಕಟ್ಟಿಗೆಗಳಿಂದ ಗುಡಿಸಲನ್ನ ನಿರ್ಮಾಣ ಮಾಡ್ತಾರೆ. ಹಾಗೆ ಈ ಗುಡಿಸಲು ಸುಮಾರು 40 ಅಡಿ ಎತ್ತರದಲ್ಲಿ ಆದ್ರೂ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಕುಳ್ಳಿನ ರಾಶಿ ಬಿದ್ದೇ ಇರುತ್ತೆ. ಹಾಗೆ ಭಕ್ತರು ಕೂಡ ಮನೆಯಿಂದ ವಿಶೇಷವಾಗಿ ಹರಕೆ ಹೊತ್ತವರು ಕೂಡ ಇಷ್ಟಿಷ್ಟು ಕುಳ್ಳುಗಳನ್ನ ತಂದು ಅವರು ಹಾಕ್ತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಈ ಒಂದು ಗುಡಿಸಲು ನಿರ್ಮಾಣ ಆದ್ಮೇಲೆ ಹೇಗೆ ಕಾಣುತ್ತೆ ಮತ್ತೆ ಯಾವ ರೀತಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇದೀಗ ಸುಮಾರು ಒಂದು 3:30-4 ಗಂಟೆ ಸಮಯದಲ್ಲಿ ನಡೀತಾ ಇರ್ತಕ್ಕಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನೋಡಿ, ಭಕ್ತರು ಹೇಗೆ ಕುರುಳುಗಳನ್ನ ತಮ್ಮ ಮನೆಯಿಂದ ತಂದಿದ್ದಾರೆ. ಹಾಗೆ ಅಷ್ಟೇ ಅಚ್ಚುಕಟ್ಟಾಗಿ ಭಕ್ತರು ಕುರುಳುಗಳನ್ನ ಒಟ್ಟಿಗೆ ಅಚ್ಚುಕಟ್ಟಾಗಿ ಯಾವ ರೀತಿಯಾಗಿ ಒಂದು ಗುಡಿಸಲನ್ನು ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದೀಗ ಒಂದು ಬರ್ಡ್ ವ್ಯೂ ಅಲ್ಲಿ ಕಾಮನ ಬಯಲು ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಎಷ್ಟೊಂದು ಕಟ್ಟಿಗೆ ರಾಶಿಯನ್ನ ಒಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನವನ್ನು ಕೂಡ ನೀವು ಇದೀಗ ನೋಡ್ತಾ ಇರ್ಬೋದು. ಸುಮಾರು 10,000ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಕ್ಕಂತಹ ಗ್ರಾಮ ಇದು. ಈ ಒಂದು ಗ್ರಾಮದಲ್ಲಿ ಇದೊಂದು ವಿಶೇಷವಾದಂತಹ ಹಬ್ಬನೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಹಬ್ಬವನ್ನ, ಈ ಒಂದು ಕಾಮ ದಹನೋತ್ಸವವನ್ನ ಪ್ರತಿಯೊಬ್ಬ ಭಕ್ತರು ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಭಕ್ತರಲ್ಲ, ಎಲ್ಲಾ ಹಿಂದೂ, ಮುಸ್ಲಿಂ
ಹಾಗೆ ಇತರೆ ಉಳಿದೇ ಇರ್ತಕ್ಕಂಥ ಎಲ್ಲ ಧರ್ಮದವರು ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ಈ ಒಂದು ಹಬ್ಬವನ್ನ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಎಲ್ಲ ಧರ್ಮದವರು ಅವರವರ ನೆಂಟರು ಮತ್ತೆ ಬೀಗರನ್ನ ಕೂಡ ಈ ಒಂದು ಹಬ್ಬಕ್ಕೆ ಆಹ್ವಾನ ಮಾಡ್ತಾರೆ. ನೀವು ಈಗ ನೋಡ್ತಾ ಇದ್ದೀರಿ, ರಾತ್ರಿ ಹೊತ್ತು ನೋಡ್ಬೇಕು ಈ ಒಂದು ಹಬ್ಬವನ್ನ, ಕಣ್ಣಿಗೆ ಕಟ್ಟಿದಂತಹ ಕಾಣ್ತಾ ಇರುತ್ತೆ. ಹಾಗೆ ಈ ಒಂದು ದಹನೋತ್ಸವಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ತಾರೆ ಅಂತಕ್ಕಂಥದ್ದಂದ್ರೆ ಕಟ್ಟಿಗೆ, ಕುಳ್ಳು, ಕೊರಲು ಮತ್ತೆ ಇವುಗಳನ್ನ ಮೊದ್ಲಿಗೆ ನಾವೆಲ್ಲ ಬಾಲ್ಯದಲ್ಲಿ ಕದ್ದು ತರ್ತಾ ಇದ್ವಿ. ಆದ್ರೆ ನೀವೇನೇ ಹೇಳಿ, ನಾವೆಲ್ಲ ತುಂಬಾ ಸಣ್ಣವರಿದ್ರೆ ಅಥವಾ ಚಿಕ್ಕ ಮಕ್ಕಳು ಈ ಒಂದು ಹಬ್ಬವನ್ನ ತುಂಬಾನೇ ಎಂಜಾಯ್ ಮಾಡ್ತೀವಿ. ಈ ಒಂದು ಹಬ್ಬ ಅಂತಲ್ಲ, ನಮ್ಮ ಒಂದು ಬಾಲ್ಯದಲ್ಲಿ ನಾವು ಮಾಡ್ತಕ್ಕಂಥ ಹಬ್ಬದ ಆಚರಣೆನೇ ನಮಗೆ ತುಂಬಾ ಮಜಾ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈಗ ಇಲ್ಲಿ ನಾನು ಕಾಮಣ್ಣನ ದಹನೋತ್ಸವಕ್ಕೆ ಮೊದಲೆಲ್ಲ ಕದ್ದು ತರ್ತಾ ಇದ್ರು ಹಾಗೆ ಹೇಗೆ ಅಂತ ಹೇಳಿದೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸಮಾಜ ಸುಧಾರಣೆ ಆದಂತೆಲ್ಲ ಯಾರು ಕೂಡ ಆ ಒಂದು ಕುಳ್ಳನ್ನ ಕದ್ದು ತರೋದಾಗ್ಲಿ ಮಾಡಲ್ಲ. ಕಾರಣ ಇದೀಗ ಎಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ನಾನು ಒಂದು ಬುಟ್ಟಿ ಕುಳ್ಳು ಹಾಕ್ತೀನಿ, ನಾನು ಒಂದು ಗಾಡಿ ಕಟ್ಟಿಗೆಯನ್ನ ತಂದು ಹಾಕ್ತೀನಿ ಅಂತಕ್ಕಂಥದ್ದು ತಮ್ಮ ಕಷ್ಟ ಕಾಲದಲ್ಲಿ ಏನಾದ್ರೂ ಭಕ್ತರು ಬೇಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಒಂದು ದಿನ ಒಂದು ವಾರದಕ್ಕಿಂತ ಮುಂಚೆನೆ ಎಲ್ಲರೂ ಕುರುಳು ಕಟ್ಟಿಗೆಗಳನ್ನ ಸಂಗ್ರಹ ಮಾಡಿ ಕಾಮನ ಬಯಲಿಗೆ ತಂದು ಹಾಕೋದು ತುಂಬಾನೇ ಒಂದು ವಾಡಿಕೆ ಅಂತಾನೆ ಹೇಳ್ಬೋದು. ಹಾಗೆ ಶತಮಾನಗಳಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಗಮನಿಸಬಹುದು, ಪ್ರತಿ ವರ್ಷನೂ ಇಷ್ಟೆಲ್ಲ ಕುರುಳು, ಇಷ್ಟೆಲ್ಲ ಕಟ್ಟಿಗೆಗಳಿಂದ ಕಾಮನ ದಹನ ಮಾಡಿದ್ರು ಕೂಡ ಪ್ರತಿ ಸಾರಿ ಏನು ಗುಡ್ಡೆ ಬಿದ್ದಂತಹ ಬೂದಿ ಹೆಚ್ಚಾಗ್ತಾ ಹೋಗೋದೇ ಇಲ್ಲ. ಅದು ಒಂದು ಕಾಮಣ್ಣನ ಮಹಿಮೆ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ಸುಡ್ತಾ ಇದ್ದಾರೆ ಕೂಡ ಈ ಇಷ್ಟು ವರ್ಷಕ್ಕೆ ಎಷ್ಟೊಂದು ದೊಡ್ಡ ಬೂದಿ ರಾಶಿ ಆಗ್ಬೇಕಾಗಿತ್ತಲ್ವಾ, ಹಾಗೆ ಆಗಲ್ಲ. ಮತ್ತೆ ಎಷ್ಟು ರಾಶಿ ಇರುತ್ತೋ ಪ್ರತಿ ವರ್ಷ ಅಷ್ಟೇ ರಾಶಿ ಇರುತ್ತೆ. ಸೊ ಅದು ಒಂದು ಪವಾಡ ಪುರುಷನ ಮಹಿಮೆ ಅಂತಾನೆ ಹೇಳ್ಬೋದು. ಈ ಒಂದು ಹಬ್ಬವನ್ನ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಗ್ರಾಮಸ್ಥರು. ಬರೀ ಗ್ರಾಮಸ್ಥರು ಅಷ್ಟೇ ಅಲ್ಲ, ಇಡೀ ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರು ಈ ಒಂದು ದಿನ ಸೇರ್ತಾರೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಇದೀಗ ಕುರುಳಿನ ಗದ್ದಿಗೆ ಕಾರ್ಯ ಮುಗೀತು ಅಂತ ಕಾಣಿಸುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ, ಗುಡಿಸಲಿಗೆ ಹೇಗೆ ಯಾವ ರೀತಿಯಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಕಟ್ಟಿಗೆಗಳನ್ನ ಗುಡಿಸಲಿನ ಆಕಾರದಲ್ಲಿ ಕಟ್ತಾ ಇದ್ದಾರೆ. ಹಾಗೆ ಒಂದು ಗ್ರಾಮದ ಭಕ್ತರಲ್ಲಿ ಎಷ್ಟು ಭಕ್ತಿ ಅಂತಂದ್ರೆ, ಈ ಒಂದು ಕುಳ್ಳಿನ ರಾಶಿ ಮೇಲೂ ಕೂಡ ಒಂದು ಭವಿಷ್ಯ ಇದೆ. ಏನಂತಂದ್ರೆ, ಕುಳ್ಳಿನ ರಾಶಿ ಎಡಗಡೆ ಹೊಡೆದ್ರೆ ನಷ್ಟ, ಬಲಗಡೆ ಹೊಡೆದ್ರೆ ಶುಭವಾಗುವುದು ಅಂತಕ್ಕಂಥದ್ದು ಅಂದ್ರೆ ಅವ್ರವ್ರು ಕಂಡುಕೊಂಡಂತಹ ಒಂದು ನಂಬಿಕೆ ಅಂತಾನೆ ಹೇಳ್ಬೋದು. ಹಾಗೆ ದಹನದ ಸಂದರ್ಭದಲ್ಲಿ ಸುಂಟರ ಗಾಳಿ ಇದು ಒಂದು ಭವಿಷ್ಯ ಇದೆ. ಹೇಗೆ ಅಂತಂದ್ರೆ, ಉತ್ತರ ದಿಕ್ಕಿನಿಂದ ಸುಂಟರ ಗಾಳಿ ಬಂದ್ರೆ ಶುಭ, ಅಂದ್ರೆ ಅಗಸೆ ಕಡೆಯಿಂದ ಊರೊಳಗೆ ಬಂದ್ರೆ ಶುಭ, ಅಥವಾ ಒಂದ್ ವೇಳೆ ಊರಿನ ಒಳಗಿನಿಂದ ಹೊರಗೆ ಹೋದ್ರೆ ಅಶುಭ ಆಗುತ್ತೆ ಅಂತಕ್ಕಂಥದ್ದು ಒಂದು ಊರಿನವರ ನಂಬಿಕೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಗುಡಿಸಲಿನ ಕಾರ್ಯ ಬರದಿಂದ ಸಾಗಿದೆ. ಸುಮಾರು ಒಂದು 4 ರಿಂದ 5 ತಾಸುಗಳು ಈ ಒಂದು ಗುಡಿಸಲಿನ ಕಾರ್ಯಕ್ಕೆ ಬೇಕಾಗುತ್ತೆ. ತುಂಬಾ ಜನ ಬೇಕಾಗುತ್ತೆ. ಆದ್ರೆ ಈ ಒಂದು ಕೊರೋನಾ ಕಾರಣದಿಂದಾಗಿ ಭಕ್ತರ ಸಂಖ್ಯೆ ತುಂಬಾನೇ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ. ನೋಡಿ, ಗುಡಿಸಲು ಹೇಗೆ ಒಂದು 4 ರಿಂದ 5 ತಾಸಲ್ಲಿ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಈಗ ಸುಮಾರು ಒಂದು 5 ಗಂಟೆ ಅಂತ ಅನ್ಕೋತೀನಿ. ಇದೀಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಶ್ರೀಯುತ ಮಲ್ಲೇಶಪ್ಪ ಜವಾಜಿ, ಇವರು ಜವಾಜಿ ಟೈಲರ್ಸ್ ಮಾಲೀಕರಾಗಿರ್ತಕ್ಕಂತಹ ಇವರು ಕಾಮೇಶ್ವರನ ಒಂದು ವಸ್ತ್ರ ವಿನ್ಯಾಸವನ್ನ ಇವರೇ ಮಾಡೋದು. ಇದೀಗ ಆ ವಸ್ತ್ರದ ಪ್ರತಿ ಪಂಚೆ ಆಗಿರ್ಬೋದು ಮತ್ತೆ ಅಂಗಿ ಆಗಿರ್ಬೋದು, ಅವುಗಳನ್ನ ಇಸ್ತ್ರಿ ಹೊಡೆಯೋದ್ರ ಮೂಲಕ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಯಂಕಾಲದ ದಹನೋತ್ಸವದ ಒಂದು ಮೂರ್ತಿ ನಿರ್ಮಾಣಕ್ಕೆ ಇವ್ರದ್ದು ಕೂಡ ಒಂದು ಸಹಾಯ ಹಸ್ತ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಪ್ರತಿ ವರ್ಷ ಆ ಭಕ್ತರು ಬೇಡ್ಕೊಂಡಿರ್ತಕ್ಕಂಥ ಭಕ್ತರು ಒಂದು ವಸ್ತ್ರವನ್ನ ರೆಡಿ ಮಾಡಿಸ್ಕೊಡ್ಲಿಕ್ಕೆ ಅವರು ಬೇಡ್ಕೊಂಡಿರ್ತಾರೆ. ಸೊ ಅವರು ಈ ವಸ್ತ್ರದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ. ಸೊ ಹಾಗೆ ಅದನ್ನ ಕಾಮೇಶ್ವರನ ಒಂದು ಸನ್ನಿಧಿಯು ಕೂಡ ಸಲ್ಲಿಸ್ತಾರೆ ಅಂತಕ್ಕಂಥದ್ದು. ವೀಕ್ಷಕರೇ, ನಿಮ್ಗೆ ಕುತೂಹಲ ಇದೆ ಏನಪ್ಪಾ ಅಂತಂದ್ರೆ,
ಕಾಮಣ್ಣನ ಒಂದು ಮೂರ್ತಿ ಅಥವಾ ದೇಹವನ್ನ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈಗ ಗುಡಿಸಲಿನಲ್ಲಿ ಹುಲ್ಲಿನಿಂದ ಒಂದು ದೇಹವನ್ನ ನಿರ್ಮಾಣ ಮಾಡ್ತಾರೆ. ಹಾಗೆ ಶಿರವನ್ನ ಹಾಕ್ಲಿಕ್ಕೆ ಹಾಲಿವಾಣದ ಕಟ್ಟಿಗೆಯನ್ನ ನೇರವಾಗಿ ನಿಲ್ಲಿಸಿ ಅದಕ್ಕೆ ಶಿರವನ್ನ ಸೇರ್ಸ್ತಕ್ಕಂಥದ್ದು. ಹಾಗೆ ಅಲ್ಲಿ ನೋಡಿ ವಸ್ತ್ರವನ್ನು ತೊಡಸ್ತಾ ಇರ್ತಕ್ಕಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ, ಮೊದಲು ಪೂಜೆ ಮಾಡೋರು ಯಾರು ಈ ಒಂದು ಕಾಮದೇವನಿಗೆ ಗ್ರಾಮದಲ್ಲಿ ಅಂತಂದ್ರೆ ಮೊದಲಿಗೆ ಗೌಡರ ಮನೆಯ ಮೊದಲ ಪೂಜೆ ಆದ್ಮೇಲೆ ನಂತರ ಎಲ್ರು ಪೂಜೆ ಮಾಡ್ತಕ್ಕಂಥದ್ದು. ಕಾರಣ ಇಷ್ಟೇ, ಅದು ಸಂಪ್ರದಾಯದಿಂದ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ನಾವು ಹಿಂದಿನಿಂದ ಬಂದಿರತಕ್ಕಂತಹ ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅನ್ಕೋತೀನಿ. ಹಾಗೆ ಈ ಒಂದು ಹುಟ್ಟು ಕಾಮನ ಹಿನ್ನೆಲೆ ಏನು, ಒಂದು ಪೌರಾಣಿಕ ಒಂದು ಕಥೆ ಇದೆ. ಹಾಗೆ ನಡೆದಂತಹ ಪವಾಡಗಳು ಏನೇನು ಅಂತಕ್ಕಂತ ಒಂದು ಸಂಪೂರ್ಣ ಒಂದು ವಿಡಿಯೋ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ಕೇವಲ ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತ್ರ ತೋರಿಸಿದ್ದೀನಿ. ಸೊ ನೀವು ಹೇಗೆ ಹುಟ್ಟು ಕಾಮ ಹೇಗೆ ಹುಟ್ಟಿದ ಅಂತಕ್ಕಂಥ ಒಂದು ಹಿನ್ನೆಲೆ ತಿಳಿಬೇಕಾದ್ರೆ ಖಂಡಿತ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕಾನ್ ಅನ್ನ ಒತ್ತೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋನ ನೀವು ನಿರೀಕ್ಷಿಸಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ವೀಕ್ಷಕರೇ ನಾವು ಶಿರವಿಲ್ಲದ ದೇಹ ಹೇಗೆ ರೆಡಿ ಆಯ್ತು ಅಂತಕ್ಕಂಥದ್ದನ್ನ ನೋಡಿದ್ವಿ. ಈಗ ನಾವು ತಲೆಯನ್ನ ನಿರ್ಮಾಣ ಮಾಡ್ತಕ್ಕಂತಹ ಆಚಾರ್ಯರ ಮನೆಗೆ ಬಂದಿದ್ದೇವೆ. ಇವರೇ ನೋಡಿ ಆ ಒಂದು ಶಿರವನ್ನ ನಿರ್ಮಾಣ ಮಾಡ್ತಕ್ಕಂತಹ ಭಾಸ್ಕರಾಚಾರ್ ಬಡಿಗೇರ್ ಅಂತ ಹೇಳಿ ಇವರು. ಸೊ ಅವರ ಮನೇಲಿ ಇದೀವಿ ಈಗ. ಇವರು ತುಂಬಾ ಕಟ್ಟುನಿಟ್ಟಿನಿಂದ ಅಂದ್ರೆ ಉಪವಾಸ ಮಾಡ್ತಾ ಹಾಗೆ ಆ ತಲೆಯನ್ನ ನಿರ್ಮಾಣ ಮಾಡೋದು, ಅದಕ್ಕೆ ತುಂಬಾ ಚೆಂದಾಗಿ ಬಣ್ಣ ಕೊಡ್ತಕ್ಕಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಇವರು ಈ ಒಂದು ಆ ದೇಹಕ್ಕೆ ಏನು ಶಿರವನ್ನ ಸ್ಥಿರಗೊಳಿಸೋದ್ರ ಮೂಲಕ ಇವರು ಅಲ್ಲೇ ಇದ್ದು ಪೂಜೆ ಪುನಸ್ಕಾರ ಮಾಡಿ ಕೊನೆವರೆಗೂ ಬೆಂಕಿ ಹಚ್ಚುವವರೆಗೂ ಅಲ್ಲೇ ಇದ್ದು, ನಂತರ ಬೆಂಕಿ ಹಚ್ಚಿದ ಮೇಲೆ 11 ಅಡಿ ಕುಳ್ಳಿನ ರಾಶಿಯಿಂದ ಇವರನ್ನ ಬೀಳ್ತಾರೆ. ಸೊ ಅಲ್ಲಿಂದ ಆಮೇಲೆ ಇವರನ್ನ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಕಾರ್ಯ ನಡೆಯುತ್ತೆ. ಅದನ್ನು ಕೂಡ ನೀವು ನೋಡ್ಬಹುದು. ಮುಂದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಚಾರ್ಯರ ಮನೆಯಿಂದ ಶಿರವನ್ನ ತರ್ತಾ ಇರ್ತಕ್ಕಂತಹ ಒಂದು ದೃಶ್ಯ. ಕಾರಣ ಇಷ್ಟೇ, ಇಲ್ಲಿ ಹುಟ್ಟು ಕಾಮೇಶ್ವರ ಹುಟ್ಟು ಲಿಂಗುವಿನ ರೂಪದಲ್ಲಿರೋದ್ರಿಂದ ಇಲ್ಲಿ ಮತ್ತೆ ದೇಹವನ್ನ ಮಾಡಿ ಆತ ಒಂದು ಶಿರವನ್ನ ನಿರ್ಮಾಣ ಮಾಡಿ ಕುಳ್ಳಿರ್ತಕ್ಕಂಥದ್ದು ದಹನೋತ್ಸವಕ್ಕೆ. ಹೀಗೆ ಅಲ್ಲಿನ ಭಕ್ತರು ತುಂಬಾನೇ ವಿಜೃಂಭಣೆಯಿಂದ ಮತ್ತೆ ಪಟಾಕಿ ಸಿಡಿಸೋದ್ರ ಮೂಲಕ ಹೇಗೆ ಒಂದು ಕಾಮಣ್ಣನ ತಲೆಯನ್ನ ತರ್ತಾ ಇದ್ದಾರೆ ಅಂತಕ್ಕಂತಹ ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಿ. ಹೀಗೆ ಕಾಮಣ್ಣನ ತರುವಾಗ ಊರಲ್ಲಿಯ ಎಲ್ಲಾ ಪ್ರಮುಖರನ್ನ ಹಾಗೂ ನಾಗರಿಕರನ್ನ ಮನೆ ಮನೆಗೆ ಕರೆಯಲು ಹೋಗ್ತಾರೆ. ಬನ್ನಿ ಬೇಳೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಕಾಮನ ತಲೆಯನ್ನು ತರ್ತಾರೆ. ಮತ್ತೆ ಆ ತರುವಾಗ ದೀಪ ಆರತಿ ಮತ್ತೆ ಬಾಜಾ ಭಜಂತ್ರಿಗಳೊಂದಿಗೆ ಸಂಭ್ರಮದಿಂದ ಕಾಮನ ದಹನದ ಸ್ಥಳಕ್ಕೆ ತರೋದು ಒಂದು ವಾಡಿಕೆ. ಹಾಗೆ ಆ ವೇಳೆಯಲ್ಲಿ ಹರಕೆಯವರು ಮಸಿ ಸುಡೋದು, ಭಜನೆ ಮಾಡೋದು, ಆರತಿಯನ್ನ ಎತ್ತಕ್ಕಂಥದ್ದು, ಮತ್ತೆ ನಿಂಬೆಹಣ್ಣನ್ನು ವಾಳಿಸ್ತಕ್ಕಂಥದ್ದು, ಹಾಗೆ ಉಗುಳಿ ಮಾಡಿ ಚೆಲ್ಲುವಂಥದ್ದು, ಹೀಗೆ ಹಲವಾರು ವಿವಿಧ ರೀತಿಯ ಸಂಪ್ರದಾಯಗಳು ಕೂಡ ಇಲ್ಲಿ ನಡೆಯುತ್ತವೆ. ಹಾಗೆ ಹೀಗೆ ಈಗ ಲಕ್ಷಾಂತರಕ್ಕೂ ಭಕ್ತರು ಇಲ್ಲಿ ಸೇರಿ ಕಾಮನನ್ನ ಆಚಾರ್ಯರ ಮನೆಯಿಂದ ತರ್ತಾ ಇರ್ತಕ್ಕಂತಹ ಒಂದು ನೀವು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ಒಂದು ರಾತ್ರಿ 10 ಗಂಟೆ ವೇಳೆಗೆ ನಡೀತಾ ಇರ್ತಕ್ಕಂತ ಒಂದು ಕಾರ್ಯ ಅಂತಾನೆ ಹೇಳ್ಬೋದು. ನಂತರ ಈ ಒಂದು ಶಿರವನ್ನ ಹೇಗೆ ಒಂದು ಹುಲ್ಲಿನಿಂದ ಮಾಡಿರ್ತಕ್ಕಂತ ದೇಹಕ್ಕೆ ಹೇಗೆ ಸ್ಥಿರಗೊಳಿಸ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರ್ತಕ್ಕಂತ ಒಂದು ದೃಶ್ಯ ಮುಖ್ಯ ದ್ವಾರ ಬಾಗಿಲು ಹಗಲು ಹೊತ್ತಲೇ ಕಾಣ್ತಾ ಇದೆ. ಇವಾಗ ನೋಡಿ ರಾತ್ರಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಅಲಂಕಾರವನ್ನ ಹಿರೇಕೆರೆ ತಾಲೂಕಿನ ದೂದಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ವೀರಭದ್ರೇಶ್ವರ ಲೈಟ್ ಡೆಕೋರೇಷನ್ ಅವರು ತುಂಬಾ ಅಚ್ಚುಕಟ್ಟಾಗಿ ಸುಮಾರು ವರ್ಷಗಳಿಂದ ಇವರೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇವರಿಗೆ ಈ ಒಂದು ಪವಾಡ ಪುರುಷ ಇವರಿಗೆ ತುಂಬಾನೇ ಒಲಿದಿದ್ದಾನೆ ಅಂತಾನೆ ಅವರ ಬಾಯಲ್ಲಿ ನಾವು ತುಂಬಾ ಸರಿ ಕೇಳ್ಕೊಳ್ತಿದ್ದೀವಿ. ಸೊ ಹಾಗಾಗಿ ಇವರು ತುಂಬಾ ಭಕ್ತಿ ಶ್ರದ್ಧೆಯಿಂದ ಈ ಒಂದು ವಿದ್ಯುತ್ ಅಲಂಕಾರವನ್ನ ಈ ಒಂದು ಕಾಮ ದಹನೋತ್ಸವದ ಕುರಿತು ಇವರು ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದು. ಸೊ ನೀವು ಕೂಡ ನಿಮ್ಮ ಊರಿನ ಯಾವ್ದಾದ್ರು ಜಾತ್ರೆಗಳಿಗೆ ಇವರನ್ನ ಸಂಪರ್ಕ ಮಾಡಬಹುದು.
ಹಾಗೆ ಇವ್ರ ಬಳಿ ಡ್ರಾಮಾ ಸ್ಕ್ರೀನ್ ಸೆಟ್ ಕೂಡ ಇದೆ, ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ. ಸೊ ನೀವು ಇವರನ್ನ ಸಂಪರ್ಕ ಮಾಡಿ ನಿಮ್ಮೂರಿನ ಜಾತ್ರೆಗಳನ್ನು ಕೂಡ ಈ ರೀತಿ ವಿದ್ಯುತ್ ಅಲಂಕಾರ ಮಾಡಿಸ್ಕೋಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಇದೀಗ ನೀವು ನೋಡ್ತಾ ಇರ್ತಕ್ಕಂತಹ ದೃಶ್ಯ ಮಧ್ಯರಾತ್ರಿಯ ದೃಶ್ಯ. ಅಪಾರ ಭಕ್ತ ಸಮೂಹ ಸೇರಿದೆ. ಎಲ್ಲ ಕಾಮೇಶ್ವರನನ್ನ ಬೇಡಿಕೊಳ್ತಕ್ಕಂತಹ ಜನ ತುಂಬಾನೇ ಸೇರಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಇಡೀ ಕಾಮನ ಮೂರ್ತಿ ಹೂಮಾಲೆಗಳಿಂದ ವಿಜೃಂಭಿಸ್ತಾ ಇದೆ. ನೀವು ಈ ಒಂದು ಹೋಳಿ ಹಬ್ಬವನ್ನ ಅಂದ್ರೆ ಬೇರೆ ಬೇರೆ ಊರುಗಳಲ್ಲಿ ಕಾಮದಹನದ ದಿವಸ ಓಕಳೆ ಆಡ್ತಾರೆ, ಗುಲಾಲ್ ಬಣ್ಣ ಹಚ್ಚೋದು, ಮುಖಕ್ಕೆ ಬಣ್ಣ ಬಳಿಯೋದು, ಆಮೇಲೆ ಅಶ್ಲೀಲ ಶಬ್ದಗಳನ್ನು ಉಪಯೋಗಿಸೋದು. ಆದ್ರೆ ನಮ್ಮ ಒಂದು ಮೇದೂರಿನಲ್ಲಿ ಆಚರಣೆ ಮಾಡ್ತಕ್ಕಂತ ಈ ಒಂದು ಕಾಮದಹನೋತ್ಸವ ಮಾತ್ರ ಬೇರೆನೇ ಆಗಿರ್ತದೆ. ನೀವು ಅದನ್ನ ಈಗ ನೋಡ್ತಾನೆ ಇದ್ದೀರಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ಹಗಲಿನ ಹಬ್ಬ ಅಂತ ಹೇಳೋದಕ್ಕಿಂತ ಇಡೀ ರಾತ್ರಿ ಜನ ಯಾರು ಮಲಗೋದಿಲ್ಲ. ಇಡೀ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಬೆಳಗ್ಗೆ ಕಾಮನಿಗೆ ಬೆಂಕಿ ಇಟ್ಟು ಆಮೇಲೆ ಅವನ ಕಾಮನ ತಲೆ ಬೀಳೋವರೆಗೂ ಕೂಡ ಯಾರು ಕದಲ್ದೆ ರಸ್ತೆಯಲ್ಲಿ ಅಲ್ಲಿಂದ ಮತ್ತೆ ಸುಮಾರು ಒಂದು ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಆರ್ಕೆಸ್ಟ್ರಾ ಆಗಿರ್ಬೋದು, ನಿಮ್ಗೆ ಗೊತ್ತು ಕರ್ನಾಟಕದಲ್ಲೇ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಭದ್ರಾವತಿ ಅವರ ಸೋನಿ ಮೆಲೋಡಿ ಆರ್ಕೆಸ್ಟ್ರಾ ಕೂಡ ಒಂದು ಆಯೋಜನೆ ಮಾಡ್ತಾರೆ. ಅಲ್ಲಿ ಕೂಡ ಅಂದ್ರೆ ಸುಮಾರಷ್ಟು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇಡೀ ರಾತ್ರಿ ನಡೆಯೋದ್ರಿಂದ ಇಲ್ಲಿ ಭಕ್ತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಬೇಸರ ಬರೋದಿಲ್ಲ. ಆತ್ಮೀಯರೇ, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ, ಇದು ಯಾವುದೋ ಒಂದು ಸಮುದಾಯ ಮಾಡ್ತಕ್ಕಂತ ಒಂದು ಹಬ್ಬ ಅಲ್ಲ. ನಮ್ಮ ಗ್ರಾಮದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ನೋಡಿ, ಎಲ್ಲಾ ಸಮುದಾಯದವರನ್ನು ಹೇಗೆ ಈ ಒಂದು ಹಬ್ಬದಲ್ಲಿ ಎಲ್ಲರನ್ನು ಒಳಗೊಂಡಂತೆ ಒಂದು ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇದು ಇವಾಗ ನೀವು ನೋಡ್ತಾ ಇದ್ದೀರಿ, ಇದು ಹರಿಜನ ಕೇರಿ. ಅಲ್ಲಿ ಹರಿಜನ ಕೇರಿಯ ಹುಡುಗರು ಹೇಗೆ ಈ ಒಂದು ಮುಂದಿನ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂತ ಏನು ಕಾಮಣ್ಣನಿಗೆ ಬೆಂಕಿ ಕೊಡೋರೇ ಇವರು. ಈಗ ಸುಮಾರು ಒಂದು 4 ಗಂಟೆ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈಗ ಎಲ್ಲ ಗ್ರಾಮಸ್ಥರು ಬೆಂಕಿಯನ್ನ ಕೊಡ್ತಕ್ಕಂತಹ ಮನೆಗೆ ಬರ್ತಾ ಇದ್ದಾರೆ. ಸೊ ತುಂಬಾ ಒಂದು ಉತ್ಸಾಹದಿಂದ ಯುವಕರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ, ಊರಿನ ಮುಖಂಡರಾಗಿರ್ಬೋದು. ಹಾಗೆ ಈಗ ಈ ಬೆಂಕಿ ಕೊಡೋರು ಯಾರು, ಮನೆ ಯಾವುದು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಈ ಹರಿಜನರು ತಮ್ಮ ದೇವರ ಮನೆಯಲ್ಲಿ ನಂದಾದೇವಿಗೆಯನ್ನ ಇಟ್ಟು ಕುಳ್ಳಿಗೆ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಬೆಂಕಿಯನ್ನ ಕುಳ್ಳಿನಲ್ಲಿ ಇಟ್ಟು ಬೆಂಕಿಯನ್ನ ಮಾಡ್ತಾರೆ. ಬೆಂಕಿ ತನ್ನಷ್ಟಕ್ಕೆ ತಾನೇ ಹತ್ತಬೇಕು. ಈ ಬೆಂಕಿ ಕೊಡುವವರು ಅಂದು ಉಪವಾಸ ಇದ್ದು ಅವರ ಮನೆಯನ್ನ ಎಲ್ಲ ನೆಲವನ್ನ ಸಾರಿಸಿ 5 ಕುಳ್ಳುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಈಗ ನೀವು ಆ ಪೂಜೆ ಮಾಡೋದನ್ನ ನೀವು ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಹಾಗೆ ಇಲ್ಲಿ ಬೆಂಕಿಯನ್ನ ತರೋರು ಕೂಡ ಮಡಿ ಮೈಲಿಗೆಯಿಂದ ಇದ್ದು ಕಾಮನ ದಹನಕ್ಕೆ ಬೆಂಕಿಯನ್ನ ತರ್ತಾರೆ. ನೋಡಿ, ನಮ್ಮ ಹಿರಿಯರು ಎಷ್ಟೆಲ್ಲಾ ಸಂಪ್ರದಾಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಎಲ್ಲ ಸಮುದಾಯದವರ ಒಂದು ಒಟ್ಟಾರೆ ಅಭಿಪ್ರಾಯದೊಂದಿಗೆ ಹಬ್ಬಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಮುದಾಯಗಳಲ್ಲಿ ಒಂದು ಸಾಮರಸ್ಯದ ಕೊರತೆ ತುಂಬಾನೇ ಕಾಣ್ತದೆ ಅಂತಕ್ಕಂಥದ್ದು. ಆದ್ರೆ ನಮ್ಮ ಗ್ರಾಮ, ನಮ್ಮ ಹೆಮ್ಮೆ, ಈ ಒಂದು ಹಬ್ಬದಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಹಬ್ಬ ಮಾಡೋದು ತುಂಬಾನೇ ಖುಷಿ ಕೊಡ್ತಕ್ಕಂತಹ ಒಂದು ವಿಚಾರ. ಇದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಒಂದು ಸಂಪ್ರದಾಯಗಳನ್ನ, ವಿಧಿವಿಧಾನಗಳನ್ನ ಇಲ್ಲಿ ಹರಿಜನ ಕೇರಿಯಲ್ಲಿ ಎಲ್ಲಾ ಮುಖಂಡರು ಸೇರಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಆಮೇಲೆ ನಿಮ್ಗೆ ಇಲ್ಲಿ ಇನ್ನೊಂದು, ಈ ಹುಟ್ಟುಕಾಮೇಶ್ವರನ ಪವಾಡಗಳ ಬಗ್ಗೆ ಹೇಳಲೇಬೇಕು. ಕಾರಣ ಇಷ್ಟೇ, ಇಷ್ಟೆಲ್ಲಾ ವಿಜೃಂಭಣೆಯಿಂದ ಆ ಒಂದು ಆರಾಧ್ಯ ದೈವವನ್ನ ಯಾಕೆ ಭಕ್ತ ಸಮೂಹ ಅಷ್ಟೊಂದು ವಿವಿಧ ರೀತಿಯಲ್ಲಿ ಬೇಡ್ಕೊಳ್ಳೋದು ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡೋದಾದ್ರೆ, ಸುಮಾರು ಕಾಮನ ಗುಡಿಸಲು ನೀವು ನೋಡಿದಿರಿ, ಸುಮಾರು 40 ಅಡಿ ಎತ್ತರದಲ್ಲಿದ್ರು ಕೂಡ ಆ ಬೆಂಕಿ ದಿಗಂತಕ್ಕೆ ಮುಟ್ಟುತ್ತದೆಯೋ ಒಂದು ಭಾಸ ಆಗುತ್ತೆ. ಆದ್ರೆ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಮನೆಗಾಗ್ಲಿ, ಬಣವಿಗಾಗ್ಲಿ ಅಥವಾ ಬೆಂಕಿ ಹತ್ತಿದ ಉದಾಹರಣೆಗಳು ಇದುವರೆಗೂ ಕೂಡ ಇಲ್ಲ. ಆಮೇಲೆ ಯಾರ್ದಾದ್ರೂ ವಸ್ತುಗಳು ಕಳವಾದಾಗ, ಕಾಮನಿಗೆ ಹೇಳ್ಕೊಂಡಾಗ ಕಳವಾದ ವಸ್ತುಗಳು ಸಿಕ್ಕಂತಹ ಉದಾಹರಣೆಗಳು ತುಂಬಾನೇ ಇದಾವೆ. ಹಾಗೆ
ಕಾಮದಹನದ ನಂತರದ ಬೂದಿಯನ್ನ ಹೊಲಗಳಲ್ಲಿ ಹಾಕುವುದರಿಂದ ಬೆಳೆಯೂ ಕೂಡ ಉತ್ತಮವಾಗಿ ಬರ್ತಾ ಇದೆ ಅಂತಕ್ಕಂಥ ಮಾತು. ಹಾಗೆ ಆ ಬೂದಿಯನ್ನ ದನಕರುಗಳಿಗೆ ಹಚ್ಚುವುದರಿಂದ ರೋಗಗಳು ಕೂಡ ಅಂದ್ರೆ ಏನು ದನಕರುಗಳಿಗೆ ಬರ್ತಕ್ಕಂತಹ ಕಾಯಿಲೆಗಳು ಕೂಡ ವಾಸಿ ಆಗ್ತವೆ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆ ನಮ್ಮ ಗ್ರಾಮಸ್ಥರಲ್ಲಿ ಕೂಡ ಇದೆ. ಹಾಗೆ ಕೆಲವರು ಒಂದು ಉದಾಹರಣೆ ಹೇಳೋದಾದ್ರೆ, ಒಂದು ಯಾವುದೋ ಒಬ್ರು ಕೋರ್ಟಿನ ಕೇಸ್ ಗೆದ್ದದ್ರಿಂದ ಬಂಗಾರದ ತುರಾಯಿ ಮಾಡಿಸಿಕೊಟ್ಟಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇಲ್ಲಿ ಇದೆ. ಹಾಗೆ ಹರಕೆ ಮಾಡಿಕೊಂಡ ಒಬ್ಬ ಭಕ್ತರು ತಮಗೆ ಒಳ್ಳೆಯದಾಗಿದ್ದರಿಂದ ವಿದ್ಯುತ್ ದೀಪವನ್ನು ಕೂಡ ಹಾಕಿಸಿಕೊಟ್ಟಂತಹ ಉದಾಹರಣೆ ಇದೆ. ಹಾಗೆ ಈ ಹುಟ್ಟು ಕಾಮನಿಗಾಗಿ ಯಾವುದೇ ಜಮೀನಿಲ್ಲ, ಆದ್ರೂ ಎಲ್ಲಾ ಕಾರ್ಯಗಳು ನಡೀತವೆ. ನಿಮಗೆ ಗೊತ್ತಿದೆ, ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಇಷ್ಟಿಷ್ಟು ಜಮೀನ್ ಅಂತ ಇರುತ್ತೆ. ಆ ಜಮೀನುಗಳನ್ನ ಬರ್ತಕ್ಕಂತಹ ಆದಾಯನೂ ಕೂಡ ದೇವಸ್ಥಾನ ಬಳಸೋದುಂಟು. ಆದ್ರೆ ಇಲ್ಲಿ ಹುಟ್ಟು ಕಾಮೇಶ್ವರನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಮೀನ್ ಇರ್ದಲೇ ಇರ್ತಕ್ಕಂಥದ್ದು ಒಂದು. ಆದ್ರೆ ಆ ಭಕ್ತ ಸಮೂಹ ಕೊಡ್ತಕ್ಕಂಥ ಕಾಣಿಕೆನೆ ಹೆಚ್ಚು ಅಂತಕ್ಕಂತಹ ಮಾತುಗಳನ್ನ ಹೇಳ್ತೀನಿ ಇಲ್ಲಿ. ಹಾಗೆ ಒಂದ್ಸಾರಿ ಏನಾಯ್ತು ಅಂತಂದ್ರೆ, ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಭಕ್ತ ತೆಂಗಿನಕಾಯಿ ನೆಟ್ಟಿದ್ದ, ಆದ್ರೆ ಅದು ಫಲ ಕೊಡ್ತಾ ಇದ್ದಿಲ್ಲ. ಬಂದಂತಹ ಮೊದಲ ಫಸಲನ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದ, ಆದ್ರೆ ಆ ವರ್ಷ ಅವನು ಮರ್ತು ಬಿಟ್ಟಿದ್ದ. ಆದ್ರೆ ಬೆಂಕಿ ಆ ತೆಂಗಿನ ಗಿಡಕ್ಕೆ ಹೋಗಿ ಹತ್ಕೊಂಡಿತ್ತು. ಆಮೇಲೆ ಅವನು ನನ್ ತಪ್ಪಾಯ್ತು, ನಾನು ಮತ್ತೆ ನಿನ್ಗೆ ತೆಂಗಿನಕಾಯಿ ಕೊಡ್ತೀನಿ ಅಂದ್ಮೇಲೆ ಆ ಬೆಂಕಿ ತನ್ನಷ್ಟಕ್ಕೆ ತಾನೇ ಆಕಸ್ಮಿಕವಾಗಿ ನಂದಿ ಹೋಯ್ತು ಅಂತಂದ್ರೆ, ಅಲ್ಲಿಂದಾನೇ ನೀವು ನೋಡಿರ್ಬೋದು ಆ ಕುಳ್ಳಿನ ರಾಶಿಯಲ್ಲಿ ತೆಂಗಿನಕಾಯಿಯ ಗೊಂಚಲುಗಳು ಇರ್ತಕ್ಕಂಥದ್ದನ್ನ ನೀವು ಗಮನಿಸಿದಿರಿ ಅನ್ಕೋತೀನಿ. ಹಾಗೆ ಈಗ ನೋಡಿ, ಬೆಂಕಿಯನ್ನ ತರ್ತಾ ಇದ್ದಾರೆ, ಮೆರವಣಿಗೆ ಮೂಲಕ ಒಂದು ಬೆಂಕಿ ತರ್ತಕ್ಕಂತಹ ಕಾರ್ಯ ನಡೀತಾ ಇದೆ. ಮತ್ತೆ ಮುಂದೆ ಈ ಪವಾಡಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ನೀವು ಬೆಂಕಿ ತರೋದನ್ನ ನೋಡ್ತಾ ಇದ್ದೀರಿ. ಈ ಬೆಂಕಿ ತರೋರು ಕೂಡ ತುಂಬಾ ಒಂದು ಮೈಲಿಗೆಯನ್ನ ಅನುಸರಿಸಬೇಕಾಗುತ್ತೆ. ಬೆಂಕಿಯನ್ನ ತರುವಾಗ ಬೆಂಕಿ ಕೊಡುವವರಿಗೆ ಹಣ್ಣು, ಕಾಯಿ, ಕೊಬ್ಬರಿ, ಬೆಲ್ಲ, ಬೇಳೆ, ಹೂವು ಈ ತರ ಮುಂತಾದನ್ನ ನೀವು ಅಲ್ಲಿ ಕೊಟ್ಟದ್ದನ್ನ ನಾನು ಗಮನಿಸಿದ್ರೆ ಅನ್ಕೋತೀನಿ. ಹಾಗೆ ಅನಂತರ ಕುಳ್ಳಿನಲ್ಲಿ ಬೆಂಕಿಯನ್ನ ಈಗ ತರ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಾ ಇದ್ದೀರಿ ಅಂತ ಅನ್ಕೋತೀನಿ. ನೀವು ಗಮನಿಸಬಹುದು, ಕುಳ್ಳಿನಲ್ಲಿ ಬೆಂಕಿ ಇದೆ. ಅದು ಜೋರಾಗಿ ಉರಿಯೋ ಸಮಯದಲ್ಲಿ ಇವರು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ಏನು ಹುಲ್ಲಿನ ದುಂಡೆಗಳೇನಿದಾವೆ ಅವುಗಳನ್ನ ಹಿಡ್ಕೊಂಡು ಆ ಟೈಮಲ್ಲಿ ಮಗ ಮತ್ತು ಹುಬ್ಬ ನಕ್ಷತ್ರ ಕೂಡುವ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಬೆಂಕಿ ಪ್ರಕಾಶಮಾನವಾಗಿ ಹತ್ತಿದಾಗ ಆ ದುಂಡೆಗಳಿಗೆ ಬೆಂಕಿಯನ್ನ ಹಚ್ಕೊಂಡು ಕಾಮನ ಗುಡಿಸಲಿನ ಹತ್ರ ಹೋಗಿ ತೋರಿಸಿ, ಆ ಗುಡಿಸಲಿನ ಮುಂಭಾಗದಲ್ಲಿ ಬಲಗಡೆಗೆ ಬೆಂಕಿಯನ್ನ ಹಚ್ತಾರೆ. ಆ ಒಂದು ದೃಶ್ಯವನ್ನು ಕೂಡ ನೀವು ಕೆಲವೇ ಕ್ಷಣಗಳಲ್ಲಿ ನೋಡ್ತೀರಿ. ನಿಮಗೆ ಇಲ್ಲಿ ಗುಡಿಸಲಿನ ಬಲಭಾಗದಿಂದ ಬೆಂಕಿಯನ್ನು ನೀಡಿ ಹತ್ತಿದ್ದಾರೆ. ಈಗ ಇನ್ನೂ ಆಚಾರ್ಯರು ಇನ್ನೂ ಗುಡಿಸಲಲ್ಲೇ ಇದ್ದಾರೆ. ಸೊ
ನೋಡಿ ಇಷ್ಟೆಲ್ಲ ಜನ ಸೇರಿದ್ದಾರೆ, ಯಾರನ್ನೂ ಕೂಡ ಅರ್ಥಕ್ಕೆ ಊರಿನಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಕಾರಣ ಕುರುಸು ಹೊಡೆಯೋ ತನಕ ಯಾರನ್ನೂ ಕೂಡ ಹೊರಗಡೆ ಬಿಡೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಒಂದು ಸಂಪ್ರದಾಯ ಇದೆ, ಕಾಮನ ತಲೆ ಬಿದ್ದ ಮೇಲೆ ರಾಶಿಯಲ್ಲಿ ಒಂದು ಕಾಯಿ ತೆಗೆದುಕೊಂಡು ಅದನ್ನು ಪಂಕ್ತಿ ಗಟ್ಟಿನಲ್ಲಿ ಊರನ್ನು ಕೂಡ ಪಂಕ್ತಿ ಗಟ್ಟಿದ ಮೇಲೂ ಕೂಡ ಅದನ್ನ ಕುರುಸು ಹೊಡೆಯೋದು ಅಂತಾರೆ. ಆವಾಗಲೇ ಹೊರೂರಿಂದ ಬಂದಂತಹ ಭಕ್ತರು ಊರಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ನೀವು ಗಮನಿಸಬಹುದು. ಇಲ್ಲಿ ಆಚಾರ್ಯರು ಬೆಂಕಿಯಿಂದ ಹಾರಿ ಇನ್ನೇನು ಮನೆಗೆ ಹೊರಡ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲು ಬರುವಾಗ ಏನು ದೀಪ ಹಿಡ್ಕೊಂಡು ಬಂದಿರ್ತಾರಲ್ಲ, ಅವರು ಮತ್ತೆ ಕೈಯಲ್ಲಿ ದೀಪ ದಹನ ಆದ ತಕ್ಷಣ ದೀಪ ಹಿಡ್ಕೊಂಡು ದಹನದ ಸ್ಥಳದಿಂದ ಅವರು ಯಾವುದೇ ರೀತಿ ಬೆನ್ನನ್ನು ತೋರಿಸೋದಿಲ್ಲ, ಹಿಮಾರ್ಕೆಯಿಂದ ಅವರ ಮನೆಯವರೆಗೂ ಕರ್ಕೊಂಡು ಹೋಗಿ ಬಿಡ್ತಕ್ಕಂತಹ ಒಂದು ಆಚರಣೆ ಇದೆ. ಇನ್ನೂ ಇಷ್ಟಕ್ಕೆ ಸಂಪ್ರದಾಯ ಮುಗಿಲಿಲ್ಲ. ಇನ್ನು ಏನಿದೆ ಅಂತಂದ್ರೆ ಇನ್ನೊಂದು ಸಮುದಾಯವನ್ನು ಕೂಡ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಆ ಸಮುದಾಯ ಯಾವುದು ಅಂತಂದ್ರೆ ನಾಯಕ ಸಮಾಜದವರು. ಸೊ ಅವರು ಮನೆಯಿಂದ ಬೆಂಕಿ ಹಚ್ಚಿದ ಅರ್ಧ ತಾಸಿನ ಮೇಲೆ ಆಚಾರ್ಯರು ಬೆಂಕಿಯಿಂದ ಕೆಳಗೆ ಇಳಿದ ಮೇಲೆ ನಾಯಕ ಸಮಾಜದವರು ಒಯ್ದಂತಹ ಕೆಂದ ಕೋಳಿ ಅಂದ್ರೆ ಇಲ್ಲಿ ಹುಂಜ, ಇದು ಒಂದು ಸಂಪ್ರದಾಯ. ಆ ಹುಂಜಾನ 3 ಸಾರಿ ಬೆಂಕಿಗೆ ಎಸೆದಿದ್ದಾರೆ. ಸೊ ಕೊನೆಯದಲ್ಲಿ ಅದನ್ನ ಏನು ಬೆಂಕಿಯಿಂದ ತಪ್ಪಿಸಿಕೊಂಡು ಬಂದಂತಹ ಹುಂಜವನ್ನ ಹರಿಜನರು ತೆಗೆದುಕೊಂಡು ಹೋಗಿ ಪ್ರಸಾದ ಅಂತಂದು ಹೇಳಿ ಮಾಡ್ಕೊಂಡು ಊಟ ಮಾಡ್ತಾರೆ. ಈ ಒಂದು ಪದ್ಧತಿ ಸತಿ ಸಹಗಮನಕ್ಕಾಗಿ ಇರುತ್ತದೆ, ಅಥವಾ ಅಂತಂದ್ರೆ ಹುಲಿ ದಾನವರ ನಾಶಕ್ಕಾಗಿ ಈ ಒಂದು ಕೋಳಿಯನ್ನ ಒಗಿತಕ್ಕಂಥದ್ದು ಒಂದು ಇತಿಹಾಸ ಇದೆ. ಸೊ ವೀಕ್ಷಕರೇ, ನಿಮ್ಗೆ ಈ ಒಂದು ಪ್ರೌಢ ಪುರುಷನ ಇನ್ನು ಏನು ಹಿನ್ನೆಲೆ ಏನು, ಹೇಗೆ ಕಾಮದೇವ ಹುಟ್ಟಿದ ಅಂತಕ್ಕಂಥದ್ದನ್ನ ನಿಮ್ಗೆ ಇನ್ನೂ ನಾನು ತಿಳಿಸಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ನಿರೀಕ್ಷಿಸಿ ಅಲ್ಲಿ ಸಂಪೂರ್ಣವಾದಂತಹ ಒಂದು ಹುಟ್ಟು ಕಾಮನ ಇತಿಹಾಸವನ್ನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಭಕ್ತರು ಕಾಮನ ತಲೆ ಬೀಳೋದನ್ನೇ ಕಾಯ್ತಾ ಇದ್ದಾರೆ. ಸೊ ಕಾಮನ ತಲೆ ಬಿದ್ದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ 5 ಜನ ಕೋರು ಹುಡುಗರು ಅಂತಂದ್ರೆ ಇನ್ನು ಮದುವೆ ಆಗದಲೇ ಇರತಕ್ಕಂತಹ ಏನು ಯುವಕರು ಏನ್ ಮಾಡ್ತಾರೆ ಅಂತಂದ್ರೆ ಕಾಮನ ತಲೆ ಬಿದ್ದ ಒಂದು ಮುಂಜಾವಿನಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನ ಹಾಕೊಂಡು ನೀರಿನ ಕೊಡ ತಂದು ಬೂದಿಯ ಸುತ್ತಲೂ ಪಂಕ್ತಿಯನ್ನ ಕಟ್ತಾರೆ. ಅದನ್ನೇ ಹೊಲಸು ಹೊಡೆಯೋದು ಅಂತಕ್ಕಂಥದ್ದು. ನೋಡಿ, ಇದೀಗ ಕಾಮನೆ ತಲೆ ಬಿದ್ದಾಗಿದೆ. ಎಲ್ಲ ಯುವಕರು ಅಂದ್ರೆ 5 ಜನ ಯುವಕರು ಅಂದ್ರೆ ಈಗ ಇತ್ತೀಚೆಗೆ ಎಲ್ಲ ಹೆಚ್ಚು ಯುವಕರು ಕೂಡ ಒಂದು ಹರಕೆಯನ್ನು ಹೊತ್ಕೊಂಡು ಈ ತರ ಪಂಕ್ತಿಯನ್ನ ಕಟ್ತಕ್ಕಂಥದ್ದು. ಹಾಗೆ ಈ ಒಂದು ತಲೆ ಬಿದ್ದ ಮೇಲೆ ಊರು ಪಂಕ್ತಿಯನ್ನು ಕೂಡ ಕಟ್ತಾರೆ. ಅಂದ್ರೆ ಹೇಗೆ ಅಂತಂದ್ರೆ ಊರು ಪಂಕ್ತಿ ಕಟ್ಟಿದ ನಂತರ ವೈದ ಕಾಯ್ದೆಯನ್ನ ಪುನಃ ಬೆಂಕಿಯಲ್ಲಿ ಮತ್ತೆ ಕಾಯಿಗಳನ್ನ ಎಸೆತಾರೆ. ಇಲ್ಲಿ ಸಾವಿರಾರು ಕಾಯಿಗಳನ್ನು ಕೂಡ ಬೆಂಕಿಗೆ ಎಸೆಯೋದುಂಟು. ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ಕಾಮ ದಹನೋತ್ಸವವನ್ನ ನಮ್ಮ ಗ್ರಾಮದಲ್ಲಿ ವಿಶಿಷ್ಟವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಬನ್ನಿ, ನೆಕ್ಸ್ಟ್ ಮಾರ್ನಿಂಗ್ ಏನಾಯ್ತು, ಹೇಗಿದೆ, ಮತ್ತೆ ನಾನು ನಿಮ್ಮನ್ನ ಕಾಮನ ಬಯಲಿಗೆ ಕರೆದೊಯ್ತಾ ಇದ್ದೀನಿ. ಸೊ ಯಾರು ಮೊದಲ ಬಾರಿಗೆ ಈ ಒಂದು ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಕಾಮನ ಬಯಲನ್ನ ಪ್ರವೇಶ ಮಾಡಿದ್ವಿ. ನೋಡಿ ರಾತ್ರಿ ಎಲ್ಲ ಹೇಗಿತ್ತು, ಎಷ್ಟೊಂದು ಬೂದಿ ರಾಶಿ ಇದೆ. ಈಗ ಆಲ್ರೆಡಿ ನಾನು ಹೇಳ್ದಂಗೆ ದನಕರಗಳನ್ನು ಕೂಡ ಆ ಬೂದಿಯ ಸುತ್ತಲೂ ಒಂದು ಸುತ್ತನ್ನು ಹಾಕ್ಲಿಕ್ಕೆ ಅಂತಂದ್ರೆ ಕಾಲ್ಬಾಯಿ ರೋಗ, ಇತರೆ ದನಕರಗಳಿಗೆ ಬರ್ತಕ್ಕಂತಹ ಕಾಯಿಲೆಗಳನ್ನು ತಡೆಗಟ್ಟಲು ಒಂದು ಕಾಮನ ಮೊರೆಯನ್ನು ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಮನ ತಲೆ ಹೇಗ್ ಬಿತ್ತು ಅನ್ನೋದ್ರ ಮೇಲೂ ಕೂಡ ಒಂದು ಭವಿಷ್ಯವನ್ನ ನುಡಿತಾರೆ. ಏನಂತಂದ್ರೆ ಕಾಮನ ತಲೆ ಬಲ ಮೇಲಾಗಿ ಬಿದ್ದರೆ ಶುಭ, ಎಡ ಮೇಲಾಗಿ ಬಿದ್ದರೆ ಅಶುಭ ಅಂತಂದು ಹೇಳಿ, ಬೀಳುವ ಮುನ್ನ ತಲೆ ಕೆಳಗಾಗಿ ಕಾಲು ಮೇಲಾಗಿ ಅಂದರೆ ತಲೆ ಕೆಳಗಾಗಿ ಬಿದ್ದರೆ ಆ ವರ್ಷ ಪೂರ್ಣ ಕಷ್ಟ, ಜನರಿಗೂ ತೊಂದರೆ, ದನಕರುಗಳಿಗೂ ಕೂಡ ಕಷ್ಟ ಆಗುತ್ತೆ. ಕಾಮನ ಮುಖ ಬೂದಿ ರಾಶಿಯ ಕಡೆ ಮುಖವಾಗಿ ಬಿದ್ದರೆ ಆ ವರ್ಷ ಕಾಳಿನ ಅಭಾವ, ಬಾಯಿ ಮೇಲಾಗಿ ಬಿದ್ದರೆ ಮಳೆ ಕಡಿಮೆ. ಕಾಮನ ತಲೆ ಬಿದ್ದ ಕೂಡಲೇ ಹರಕೆಯವರು ಕಾಯಿಗಳನ್ನ ಒಗಿತಾರೆ. ಹೀಗೆ ಕಾಯಿ ಒಗೆಯುವ ದೃಶ್ಯ ಏಕಕಾಲದಲ್ಲಿ ಸಾವಿರಾರು ಪಾರಿವಾಳಗಳು ಹಾರಿದ ಹಾಗೆ ಕಾಣ್ತದೆ ಅಂತಕ್ಕಂಥ ದೃಶ್ಯನ ನೀವು ರಾತ್ರಿ ನೋಡಿದ್ರೆ ಅನ್ಕೋತೀನಿ. ಹಾಗೆ
ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಒಂದು ಭಕ್ತಿಯನ್ನ ನೀಡ್ತು, ಹಾಗೆ ನೀವು ಕೂಡ ತುಂಬಾ ಎಂಜಾಯ್ ಮಾಡಿದ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾಮನ ಇತಿಹಾಸ, ಹುಟ್ಟು ಕಾಮ ಹೇಗೆ ಹುಟ್ಟಿದ, ಶಿವ ಪಾರ್ವತಿಯರ ಒಂದು ವರ ಏನಿತ್ತು ಇವನಿಗೆ ಅಂತಕ್ಕಂಥದ್ದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ಇದೀಗ ನೋಡ್ತಾ ಇದ್ದೀರಿ ನೀವು, ಬೆಂಕಿ ಉರಿತಾ ಇದೆ. ಹೀಗೆ 11 ದಿವಸದವರೆಗೂ ಇದು ಈ ಥರ ಸಣ್ಣದಾಗಿ ಕಿಡಿ ಈ ಥರ ಬೆಂಕಿ ಉರಿತಾನೆ ಇರುತ್ತೆ. 11ನೇ ದಿವಸ ಈ ಕಾಮೇಶ್ವರನಿಗೆ ಒಂದು ಪುಣ್ಯತಿಥಿಯನ್ನು ಮಾಡ್ತಾರೆ, ಅಂದರೆ ದಿನಕರ್ಮವನ್ನು ಮಾಡ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಆ ಒಂದು ದಿನಕರ್ಮದ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಳ್ತಾರೆ. ಆತ್ಮೀಯರೇ, ನಿಮಗೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಯಿತು ಅನ್ಕೋತೀನಿ. ಸೊ ತಡ ಮಾಡಬೇಡಿ, ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಈ ಹುಟ್ಟು ಕಾಮೇಶ್ವರನ ಇಡೀ ಹೇಗೆ ಅವನು ಜನಿಸಿದ, ಅವನಿಗೆ ಯಾವ ರೀತಿ ಶಿವ ಪಾರ್ವತಿಯರ ಆಶೀರ್ವಾದ ಸಿಕ್ತು, ನಮ್ಮೂರಲ್ಲೇ ಯಾಕೆ ಅವನು ಹುಟ್ಟಿದ್ದು ಅಂತಕ್ಕಂಥ ಒಂದು ಐತಿಹಾಸಿಕ ಒಂದು ಪೌರಾಣಿಕ ಕಥೆಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಎಲ್ಲರಿಗೂ ಇಲ್ಲಿವರೆಗೂ ಶಾಂತ ರೀತಿಯಿಂದ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಶ್ವೇತಾ ಪಾಕಶಾಲೆ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.